ಅದೇ ಜಗದೀಶ್ ಅವರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಹೇಳ್ತಿದ್ರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಬಟ್ ಈಗ ಈ ಹೋರಾಟ, ವನವಾಸ, ಈ ಜೈಲು ಎಲ್ಲ ನೋಡಿದ್ಮೇಲೆ ಮತ್ತೆ ಆ ಇಂಟ್ರೆಸ್ಟ್ ಇದೆಯಾ ಸರ್ ಮುಖ್ಯಮಂತ್ರಿ? ನಾ ಗಟ್ಟಿ ಆಗಿದೆ. ಯಾಕೆ ಯಾರು ಬಂದ್ ಮಾಡಿದ್ವು? ಏನು ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಏನಾದ್ರು ಏನೋ ಈಸ್ ರಿಟರ್ನ್ ಲಾ? ಈ ಸಿದ್ದರಾಮಯ್ಯ ಏನೋ ವೀಲ್ ಚೇರಲ್ಲಿ ಏನೋ ಆಡಳಿತ ಮಾಡೋದು ನಾವು ನಮ್ಮ ಮನೆಯವರ ಅದು. ಒಬ್ಬ ಎದ್ದು ಓಡಾಕಾಗ್ದಿರೋಂಥ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿ ಆಗಿದ್ರೆ ನಿಜವಾಗ್ಲೂ ಅಂಥವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ತೊಲಗಬೇಕು. ಯಾಕಂದರೆ ಇವತ್ತು ಹೇಳ್ದ ಇವನು ಹೇಳು ಪ್ರಕಾಶ್ ಹೇಳ್ತಾ ಇದ್ದ, ಬೇರೆ ದೇಶದಲ್ಲಿ ಯುವಕರು ಆಡಳಿತ ಮಾಡಿದ್ರೆ ವಯಸ್ಸಾಗಿರೋರು ಏನೋ ಪೆನ್ಷನ್ ತಗೊಂಡು ಜೀವನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಈ ವಯಸ್ಸಾದರೂ ಮುಂಡೆವು ಅಧಿಕಾರ ಬಿಡಲ್ಲ. ಅದೊಂದು ತಲೆನೋವಾಗ್ಬಿಟ್ಟಿದೆ. ಹೆಚ್ಚಿನ ಯುವಕರು ಇದಕ್ಕೆ ಬೇಕಾಗಿದೆ, ಏನೋ ರಾಜಕೀಯಕ್ಕೆ ಬೇಕಾಗಿದೆ. ಆಮೇಲೆ ನಾನು CM ಆಗ್ತೀನಿ ಅನ್ನೋದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಮೇಲೆ 2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಬದಲಾವಣೆ ಆಗುತ್ತೆ. ಅದರಲ್ಲೂ ಕಟ್ಟಿಟ್ಟ ಬೂತಿ ಯಾರೋ ಕೇಳ್ತಾ ಇದ್ರು 2028ಕ್ಕೂ ಏನೋ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕಂತೂ ಬರಲ್ಲ. ಇದನ್ನ ಹೇಳಿದವ್ರು ಮೋಸ್ಟ್ಲಿ ಏನೋ ಡಿ ಕೆ ಶಿವಕುಮಾರ್ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಟೈಮ್ ಗೆಲ್ತಾನೋ ಇಲ್ಲೋ ಆ ಒಂದು ಚಿಹ್ನೆನ ನಾನೇ ಹೇಳ್ತೀನಿ. 100% ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಲಲ್ಲ.